ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 6, 2026ರಂದು ಆರ್ಪಿಜಿ ಫೌಂಡೇಶನ್ನ ಸಿಎಸ್ಆರ್ ಸಮುದಾಯ ಅಭಿವೃದ್ಧಿ ಉಪಕ್ರಮದಡಿ ಕೆಇಸಿ ಏಷಿಯನ್ ಕೇಬಲ್ಸ್ ಲಿಮಿಟೆಡ್ ಮೈಸೂರು ಘಟಕವು ಬೆಳವಾಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 3 ತರಗತಿ ಕೊಠಡಿಗಳನ್ನು ನವೀಕರಿಸಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸ್ಥಾಪಿಸಿದೆ. ನವೀಕರಿಸಲಾದ ತರಗತಿ ಕೊಠಡಿಗಳು 90 ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣವನ್ನು ಒದಗಿಸುತ್ತದೆ. ಈ ಸೌಲಭ್ಯಗಳನ್ನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಚಂದ್ರಶೇಖರ್ ಅವರಿಂದ ಉದ್ಘಾಟಿಸಲಾಯಿತು. ಘಟಕ ಮುಖ್ಯಸ್ಥರಾದ ಶ್ರೀ ಉಮೇಶ್ ಚಂದ್ರ, ಮಾನವ ಸಂಪನ್ಮೂಲ ವಿಭಾಗದ ಶ್ರೀ ರೂಪೇಶ್ ಕುಮಾರ್ ಮತ್ತು ಶ್ರೀ ಧೀರಜ್, ಶ್ರೀ ವಾಸ್ತವ, ಬಿಜೆಪಿ ಮುಖಂಡರಾದ ರೇವಣ್ಣ, ದೇವರಾಜ್ ಉಪಸ್ಥಿತರಿದ್ದರು. ಕೆಇಸಿ ಸಿಬ್ಬಂದಿಗಳು ಸ್ವಯಂ ಸೇವಕರಾಗಿ ಭಾಗವಹಿಸಿದರು. ವರ್ಷಗಳಿಂದ ಯಾವುದೇ ಬಣ್ಣ ಸುಣ್ಣ ಯಾವುದನ್ನು ಕಾಣದೆ ಹಾಗೆ ಇತ್ತು. ನಾನು ತುಂಬ ಸಲ ಎಲ್ಲರನ್ನೂ ಕೇಳಿದ್ದೆ, ಬಟ್ ಯಾರು ದೊಡ್ಡ ಮನ್ಸು ಮಾಡಿ ಪೇಂಟ್ ಇದುವರೆಗೆ ಆಗಿರಲಿಲ್ಲ. ಈ ವರ್ಷ ನಮಗೊಂದು ಸುವರ್ಣಾವಕಾಶ. ನಮ್ಮ ಆಯುಕ್ತರಾದಂಥ ಚಂದ್ರಶೇಖರ್ ಸರ್ ಅವರನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೆ. ಅವರ ಒಂದು ಏನಂತೀವಿ ನಾವು, ಅವರ ಒಂದು ಉತ್ಸಾಹದಿಂದಾಗಿ ನಮ್ಮ ಶಾಲೆಗೆ ಈ ಒಂದು ಪೇಂಟ್ ಆಗಲಿ ಅಥವಾ ಎಲೆಕ್ಟ್ರಿಕಲ್ ವರ್ಕ್ ಆಗಲಿ, ಹಾಗೆಯೇ ನೀವು ಶುದ್ಧವಾಗಿ ಕುಡಿಯೋದಕ್ಕೆ ನೀರನ್ನು ಒದಗಿಸ್ಕೊಟ್ಟಿದ್ದಾರೆ. ಇದೆಲ್ಲರಿಗೂ ಮುಖ್ಯ ಕಾರಣ, ಹುಡುಕ್ತಾ ಹೋದರೆ ಸಾಕಷ್ಟು ದಾರಿಗಳು ನಮಗೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಅವಕಾಶವನ್ನು ಒದಗಿಸ್ಕೊಟ್ಟಂಥವರು. ನೈಸ್, ಚೆನ್ನಾಗಿದ್ರ? ಸೊ ಗುಡ್, ವೆರಿ ಗ್ಲಾಡ್ ಟು ಸಿ ಯು ಆಲ್ ಪೀಪಲ್ and do study proper. As a RPG Foundation, we always encourage to do something for you. It is very good to see that you are here and our company has done something good for you. ಶೇಖರ್ ಸರ್, ನಮ್ಮ ಉಮೇಶ್ ಸರ್ ಮತ್ತು ಧೀರಜ್ ಸರ್. ಸೊ ಈಗ ಮಾತಾಡ್ತಾ ಮೇಡಮ್ ಹೇಳಿದ್ರು, ನಮ್ಮ ಹತ್ರ ಏನಾರ ಇದ್ರೆ ದಾನ ಧರ್ಮ ಮಾಡಬೇಕು. ದಾನ ಧರ್ಮ ಮಾಡೋದು ನೆಕ್ಸ್ಟ್ ನಮ್ಮದು ಕೆಲವೊಂದು ಕರ್ತವ್ಯ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ. ಸೊ ಅದ್ರ ಪ್ರಕಾರ ನಮ್ಮದೇ ಆದ ಜವಾಬ್ದಾರಿ. ಏನು ಜವಾಬ್ದಾರಿ ಅಂದರೆ ಸಮಾಜಕ್ಕೆ ನಮ್ಮದೇ ಆದ ಏನಾದ್ರು ಒಂದು ಕೊಡುಗೆ ಕೊಡಬೇಕು. ಸಮಾಜದಲ್ಲಿ ನಾವು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಗಳು ತುಂಬ ಇರುತ್ತೆ. ಅದರಲ್ಲಿ ಒಂದು ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣವನ್ನು ಹೇಗೆ ಮಾಡಬೇಕು, ಅವ್ರಿಗೆ ಏನೇನು ಸ್ಪೆಷಾಲಿಟಿ ಬೇಕು, ಏನೇನು ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಅದನ್ನು ಮಾಡೋದು ಪ್ರತಿಯೊಂದು ಕಂಪನಿಯಾದ ನಮ್ಮಂಥ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ ಸೊಸೈಟಿ. ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ RPG ಪ್ರೊಡಕ್ಷನ್ನವರ ಸಂಸ್ಥೆಯವರು ಇವತ್ತು ನಿಮಗೆ ಯಾವುದೇ ಈಗ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಸಣ್ಣ ಪುಟ್ಟ ಎಲ್ಲ ಥರದ್ದು ವ್ಯವಸ್ಥೆಗಳನ್ನ ಇವತ್ತು ದಾನ ಧರ್ಮ ಮಾಡೋದು ಎಲ್ಲರಿಗೂ ಬರಲ್ಲ. ನಮ್ಮ ಸಾರ್ ಹೇಳ್ದಂಗೆ ಅದು ಯಾರಲ್ಲ, ಅದು ಹೃದಯದಲ್ಲಿ ಹುಟ್ಟಬೇಕು. ಬಹುಶಃ ಇದು ನಾವು ಬಂದು ವಸ್ತ್ರದಲ್ಲಿ ಕಾರ್ ಮಾಡ್ಕೊಂಡು ಬಂದಾಗ ಈ ಸ್ಕೂಲ್ಗೆ ಬಂದಂಥದ್ದು. ಓವರ್ ಹೆಡ್ ಟ್ಯಾಂಕನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಕೇಳಿಕೊಂಡು ಮುನ್ಸಿಪಲ್ ಕಮಿಷನರ್ ಆಗಿ ಹೆಜ್ಜೆ ಇಟ್ಟಾಗ ಇಲ್ಲಿ ನೋಡಿ ಪರಿಸ್ಥಿತಿ ಹಾಲ್ನೆಲ್ಲ ನೋಡಿದಾಗ ಇಲ್ಲ. ಯಾಕೆಂದ್ರೆ ನಮಗೆ ನನ್ನ ಈ 23 ವರ್ಷ ಸರ್ವಿಸ್ನಲ್ಲಿ ಫಸ್ಟ್ ಟೈಮ್ ನನಗೆ ಏನಾದ್ರು ಒಂದು ಒಳ್ಳೆ ಊರು ಸಿಕ್ಕಿದೆ ಅಂದರೆ ರೂಟ್ಗಡಿ ನಗರಸಭೆನೇ ಅಂತ ಹೇಳ್ತೀನಿ. ಯಾಕೆಂದರೆ ಇಷ್ಟೊಂದು ಇಂಡಸ್ಟ್ರಿಯಲ್ ಏರಿಯಾ ಇರುವಂಥ ಜಾಗದಲ್ಲಿ ನಂಗೆ ಸರ್ವಿಸ್ ಸಿಕ್ಕಿರಲಿಲ್ಲ. ಅವಕಾಶನ ನಾವು ಸದ್ಬಳಕೆ ಮಾಡ್ಕೊಬೇಕಿತ್ತು. ಯಾಕಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಎಲ್ಲರಿಗೂ ಒಂದು ಇಚ್ಛಾಶಕ್ತಿ ಇರುತ್ತೆ. ಪ್ರತಿಯೊಂದು ಕೈಗಾರಿಕೆ ಸಂಸ್ಥೆಗೂ ಆ ಊರಿಗೆ ಏನಾದ್ರು ಒಂದು ಮಾಡಬೇಕು, ಏನಾದ್ರು ಒಂದು ತಮ್ಮದಾದ ಒಂದು ಕೊಡುಗೆ ಕೊಡಬೇಕು ಅಂತ. ಆದರೆ ಅವರಿಗೆ ಸರಿ ದಾರಿನಲ್ಲಿ ತೋರಿಸುವಂಥವ್ರು ಇರೋದಿಲ್ಲ. ಏನಾಗ್ತವೆ, ಯಾರೋ IAS ಆಫೀಸರ್ಸ್ ಬರ್ತಾರೆ, IPS ಆಫೀಸರ್ಸ್ ಬರ್ತಾರೆ, ಯಾವುದೋ ಬೋರ್ಡ್ ಚೇರ್ಮನ್ಸ್, ಅವ್ರು ಬಂದಿದ್ದೇನೆ CSRನ ಅವ್ರವ್ರ ಕ್ಷೇತ್ರಕ್ಕೆ ತಗೊಂಡು ಹೋಗ್ತಾರೆ. ಮುಖ್ಯವಾಗಿ ನಮ್ಗೆ ಬೇಕಾಗಿರೋವಂಥದ್ದು ಕಲಿಕಾ ಕ್ರಮ ಮತ್ತು ನಾವು ಕಲಿಯೋಂಥ ಜಾಗದ ಪರಿಸರ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಾಗ್ತಾರೆ ಅಂತ. ಅವತ್ತು ನಿಮ್ಮ ಶಾಲಾ ಕಮಿಟಿಲಿ ನಮ್ಮ ಬೆಳವಾಡಿ ಶಿವಮೂರ್ತಿಯವರಿದ್ದರು, ಸೋಮೇಶ್ ಅವರು, ಸುಮಾರು ಜನ ಅವತ್ತು ಡಿಸ್ಕಷನ್ ಆಗಿ, ಇಲ್ಲ ಸರ್ ನಮಗೆ ಈ ಸ್ಕೂಲ್ಗೆ ರಿನೋವೇಷನ್ಸ್ ಆಗಬೇಕು ಅಂತ. ಅದು ಇಚ್ಛಾಶಕ್ತಿ ಚೆನ್ನಾಗಿದ್ದಾಗ ಹೇಗಾಗುತ್ತೆ ಅಂದರೆ, ನನಗೆ ಕಾಕತಿಯವರು ರೂಪೇಶ್ ಅವ್ರ ಪರಿಚಯ ಆಗುತ್ತೆ. ಏನೋ ಟ್ಯಾಕ್ಸ್ ಕಟ್ಟಕ್ಕೆ ಬಂದಾಗ ಅದು ವ್ಯವಹಾರ ಬರೀ ಒಂದು ಆಫೀಸ್ ಕಚೇರಿ ವ್ಯವಹಾರ ಅನ್ನೋದಕ್ಕಿಂತ ಒಂದು ವಿಶ್ವಾಸ ಹಾಗೆ ಮೂಡ್ತು. ಕಳೆದ 1 ವರ್ಷದಿಂದ ಅವ್ರಿಗೂ ಬೆನ್ನತ್ಕೊಂಡಿಲ್ಲ, ಏನಾರು ಮಾಡಿಸಿ ಈ ಸ್ಕೂಲ್ಗೆ ಏನಾರು ಮಾಡಿಕೊಡಿ ಅಂತ ಕೇಳಿದಾಗ ಒಂದು ರೈಟ್ ಟೈಮ್ ಇಲ್ಲ ಸರ್, ಹೋಗಿ ಬರೋಣ, ನಾವು ರೆಡಿ ಇದ್ದೀವಿ, ನಮ್ಮಲ್ಲಿ ಅಪ್ರೂವಲ್ ಆಗಿದೆ, ಒಂದಷ್ಟು ಬೆಂಚಸ್ಸು ಪ್ಲಸ್ RO ಪ್ಲ್ಯಾಂಟು, ಆಮೇಲೆ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಡ್ತೀವಿ. ಐ ರಿಕ್ವೆಸ್ಟ್ ಆನ್ ಮಿಸ್ ಬಿಹಾಫ್, ಯು ಹ್ಯಾವ್ ಡನ್ ಯುವರ್ ಆಫ್ ದ ವರ್ಕ್. For the next financial year, I humbly request you, there are some 3 more classes and they need some additional, what this is, special, ಏನು ಹೇಳ್ತೀರಪ್ಪ ಅದಕ್ಕೆ, smart class. Not only this school, there are some 4 government high schools in our limits. If you can
donate some 4 smart schools for all these classes. I think it will be helpful, sir. It will be helpful, and your contribution is too much, which can't be told by words. Because it is very difficult to get the work done even in the government. ನಮಗೆ ಮೂಲ ಸೌಕರ್ಯದ ಕೊರತೆಗಳು ಕಾಣ್ತಾ ಇತ್ತು. ನಮ್ಮ ಶಾಲೆಗೆ ಪೇಂಟಿನ ಸೌಲಭ್ಯವಾಗಿರಬಹುದು, ಅಥವಾ ಫ್ಯಾನಿನ ಸೌಕರ್ಯ, ಅಥವಾ ವಿದ್ಯುತ್ತಿನ ಸೌಕರ್ಯ, ಕುಡಿಯಲು ಸ್ವಚ್ಛವಾದಂತಹ ನೀರಿನ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳು ಅಂದರೆ ಕೀಳಾಗೆ ನೋಡುವಂತಹ ಇಂತಹ ಕಾಲದಲ್ಲಿ ಸರ್ಕಾರಿ ಶಾಲೆಯನ್ನು ಗುರುತಿಸಿ ಸರ್ಕಾರಿ ಶಾಲೆಗೆ ಸೌಲಭ್ಯವನ್ನು ನೀಡಬೇಕು ಅಂತಹ ಒಂದು ಮನಸ್ಸನ್ನು ಮಾಡಿರುವಂತಹ RPG ಫೌಂಡೇಶನ್ ಕಲ್ಯಾಣ್ ಭಾರತಿ ಟೀಮ್ ಅವರಿಗೆ ನನ್ನ ಕಡೆಯಿಂದ ವಂದನೆಗಳು, ಮತ್ತು ನಮ್ಮ ಶಾಲೆಯ ಕಡೆಯಿಂದ ಮತ್ತು ವಿದ್ಯಾರ್ಥಿಗಳ ಕಡೆಯಿಂದ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ನಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳಿಗೂ ಸಹ ನಾವು ಮುಂದೊಂದು ದಿನ ನಾವು ಪಡೆದಂತಹ ವಿದ್ಯೆಯಿಂದ ನಮ್ಮ ಸಮಾಜಕ್ಕೂ ಸಹ ಒಂದೊಳ್ಳೆ ಏನಾದರೂ ಮಾಡಬೇಕು ಅನ್ನೋ ಮನೋಭಾವ ಬಂದಿದೆ. ಅದಕ್ಕೆ ಆದರ್ಶವಾಗಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದ. ಇವತ್ತು ಕಾರ್ಪೊರೇಟ್ ಕಂಪನಿ ಅಂತ RPG ಫೌಂಡೇಶನ್ ಅವರು ನಮ್ಮ ಬೆಳವಾಡಿ ಶಾಲೆನ ಗುರುತಿಸಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಗೇನೆ ಇವತ್ತು ಸರ್ಕಾರಿ ಶಾಲೆಗಳು ಉದ್ಧಾರ ಆಗಬೇಕು ಅಂದ್ರೆ ಫಸ್ಟ್ ಪಂಚಾಯತಿ ಮೆಂಬರ್ ಇಂದ ಹಿಡಿದು ಪಾರ್ಲಿಮೆಂಟ್ ಮೆಂಬರ್ವರೆಗೂ ಕೂಡ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಗ್ರಾಮದ ಯಾವುದೇ ಮುಖಂಡರು ಕೂಡ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಯಾವ ಪ್ರೈವೇಟ್ ಸ್ಕೂಲ್ ಎಲ್ಲ ಏನ್ ಬಂದ್ರು ಅವುಗಳೆಲ್ಲ ಮುಚ್ಚೋಗ್ತವೆ, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದುತ್ತವೆ. ಹಾಗೆ ಒಂದು ದೇಶ ಇದೆ, ಫಿನ್ಲ್ಯಾಂಡ್ ಅಂತ ಒಂದು ದೇಶ, ಅಲ್ಲಿ 98% ಸರ್ಕಾರಿ ಶಾಲೆಗಳೇ ಉತ್ತಮವಾಗಿರೋದು. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಸರ್ಕಾರಿ ಶಾಲೆ ಸೇರಿಸಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ನಾವು ಪೇರೆಂಟ್ಸ್ ಆದರೂ ಕೂಡ ಒಂದ್ ಸ್ವಲ್ಪ ನಾವು ಗಮನ ಇಟ್ಟು ಸರ್ಕಾರಿ ಶಾಲೆಗಳ ಬಗ್ಗೆ ಕೇರ್ ತಗೊಂಡ್ರೆ ಯಾವ ಪ್ರೈವೇಟ್ ಸ್ಕೂಲ್ ಕೂಡ ಏನು ಮಾಡೋಕ್ಕಾಗಲ್ಲ. ನಾವು ಮೊದಲನೇ ಕಲಿಬೇಕಾಗಿರೋದು ನಾವು ಶಿಸ್ತು ಮತ್ತು ಸಂಯಮ ಸಂಸ್ಕಾರ. ಇಷ್ಟು ನಾವು ಚೆನ್ನಾಗಿ ಕಲ್ತ್ರೆ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟವಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಡುತ್ತವೆ. ಹಾಗೇನೆ ಅಧಿಕಾರಿಗಳು ಕೂಡ ಜವಾನ್ನಿಂದ ಹಿಡಿದು ದಿವಾನ್ವರೆಗೂ ಕೂಡ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಆಗಿದ್ದಾಗ ಮಾತ್ರ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ತವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ನನ್ನ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.